ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗಣಿತ ಶಿಕ್ಷಕ ಕಾರ್ತಿಕ್. ಇವಾಗ ಮುಂದಿನ ಪಾಠ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವುದು ಅಂದ್ರೆ ಪ್ರಾಬಬಿಲಿಟಿ. ಏನು ಪ್ರಾಬಬಿಲಿಟಿ ಅಂದ್ರೆ ಸಂಭವನೆ, ಅಂದ್ರೆ ಆಗೋ ಚಾನ್ಸಸ್ಗಳು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಪ್ರಾಪ್ ಇದೆ, ಏನಿದು ಜಸ್ಟ್ ಅ ಕಾಯಿನ್ ಅಷ್ಟೇ, ಆಯ್ತಾ? ಈ ಕಾಯಿನ್ ನ ಎಲ್ಲಿ ಯೂಸ್ ಮಾಡ್ತಾರೆ? ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ, ಕಮೋಡಿಟೀಸ್ ತಗೊಳಕ್ಕೆ ಯೂಸ್ ಮಾಡ್ತಾರೆ, ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಇದರ ಇಂಪಾರ್ಟೆನ್ಸ್ ಬೇರೆ ಎಲ್ಲಿದೆ? ತಗೊಳ್ಳೋದು ಬಿಟ್ರೆ, ಕರೆನ್ಸಿಯಾಗಿ ಯೂಸ್ ಮಾಡೋದು ಬಿಟ್ರೆ ಬೇರೆ ಎಲ್ಲಿ ಯೂಸ್ ಮಾಡ್ತಾರೆ ಕಾಯಿನ್ನ? ಆಬ್ವಿಯಸ್ಲಿ ಮ್ಯಾಚಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕರೆಕ್ಟಾ? ಸೊ ಯಾವುದೇ ಮ್ಯಾಚ್ ತಗೊಳ್ಳಿ ನೀವು, ಫುಟ್ಬಾಲ್ ಆಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಯಾವುದೇ ಮ್ಯಾಚ್ನ ಅಥವಾ ಯಾವುದೇ ಸ್ಪೋರ್ಟ್ನ ತಗೊಂಡ್ರೆ ಕಾಯಿನ್ನ ಟಾಸ್ ಮಾಡ್ತಾರೆ, ಕರೆಕ್ಟ್? ಏನಕ್ಕೆ ಕಾಯಿನ್ನ ಟಾಸ್ ಮಾಡ್ತಾರೆ? ಕಾಯಿನ್ಗೂ ಪ್ರಾಬಬಿಲಿಟಿಗೂ ಏನು ಸಂಬಂಧ ಇದೆ? ಕಾಯಿನ್ ತರಾನೇ ನಾವು ಇನ್ನೇನು ಓದ್ತೀವಿ? ಡೈಸ್ನ ನೋಡ್ತೀವಿ, ಕಾರ್ಡ್ಸ್ನ ನೋಡ್ತೀವಿ, ಬೇರೆ ಎಲ್ಲ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಿದ್ದ ನೋಡ್ತೀವಿ. ಸೊ ಕಾಯಿನಿಂದ ಏನಕ್ಕೆ ಇದನ್ನ ಟಾಸಿಗೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಆಲ್ ರೈಟ್. ಸೊ ಮೊದಲನೇದಾಗಿ ಏನ್ ನೋಡ್ತಾ ಇದೀವಿ ನಾವು? ಮೊದಲನೇ ಟಾಪಿಕ್ ಯಾವ್ದು ಅಂದ್ರೆ ಥಿಯರಿಟಿಕಲ್ ಪ್ರಾಬಬಿಲಿಟಿ, ಟರ್ಮಿನಾಲಜೀಸ್ ಅಂಡ್ ಫಾರ್ಮ್ಯುಲೆ, ಆಯ್ತಾ? ಸೊ ಪ್ರಾಬಬಿಲಿಟಿಯಲ್ಲಿ ನೋಡೋದಾದ್ರೆ ನಾವು ಎರಡು ತರ ಪ್ರಾಬಬಿಲಿಟಿಗಳಿದಾವೆ. ಒಂದು ಥಿಯರಿಟಿಕಲ್ ಪ್ರಾಬಬಿಲಿಟಿ, ಇನ್ನೊಂದು ಎಂಪೆರಿಕಲ್ ಪ್ರಾಬಬಿಲಿಟಿ. ಫಸ್ಟ್ ಆಫ್ ಆಲ್ ಪ್ರಾಬಬಿಲಿಟಿ ಅಂದ್ರೆ ಗೊತ್ತಾಯ್ತಲ್ವಾ? ಅಂದ್ರೆ ಚಾನ್ಸಸ್. ಸೊ ಫಾರ್ ಎಕ್ಸಾಂಪಲ್ ಯೂಸ್ ಮಾಡ್ತೀನಿ ನೋಡಿ, ಪ್ರಾಬಬ್ಲಿ ಇಟ್ ಮೈಟ್ ರೈನ್ ಟುಡೇ ಅಂದ್ರೆ ಇವತ್ತು ಮಳೆ ಬರಬಹುದು, ನಮಗ್ ಗೊತ್ತಿಲ್ಲ, ಬರಬಹುದು ಅಷ್ಟೇ. ಸೊ ಪ್ರಾಬಬ್ಲಿ, ಕರೆಕ್ಟ್? ಪ್ರಾಬಬ್ಲಿ ಇಂಡಿಯಾ ಮೈಟ್ ವಿನ್ ದ ಮ್ಯಾಚ್ ಟುಡೇ. ಸೊ ಮ್ಯಾಚ್ ಮುಗಿಯೋವರೆಗೂ ನಾವು ಇಂಡಿಯಾನೇ ವಿನ್ನು ಅಂತ ನಮ್ಗೆ ಅನ್ಸುತ್ತೆ, ಬಟ್ ಅದನ್ನ ಡಿಕ್ಲೇರ್ ಮಾಡೋದಕ್ಕಾಗಲ್ಲ. ಸೊ ಅವಾಗ ನಾವೇನು ಯೂಸ್ ಮಾಡ್ತೀವಿ? ಪ್ರಾಬಬ್ಲಿ ಅಂತ ಯೂಸ್ ಮಾಡ್ತೀವಿ, ಅಲ್ವಾ? ಸೊ ಪ್ರಾಬಬ್ಲಿ ಅಂದ್ರೆ ಅದು ಆಗೋ ಚಾನ್ಸಸ್ ಇದೆ ಅಂತ. ಸೊ ಪ್ರಾಬಬಿಲಿಟಿನ ಯಾವ ತರ ಡಿಫೈನ್ ಮಾಡ್ತಾರೆ? ಪ್ರಾಬಬಿಲಿಟಿನ ಚಾನ್ಸಸ್ ಆಫ್ ಅಕರೆನ್ಸ್ ಅಂತ ಡಿಫೈನ್ ಮಾಡ್ತಾರೆ. ಓಕೆ. ಸೊ ಈ ಪ್ರಾಬಬಿಲಿಟಿಲಿ ಎರಡು ತರ ಪ್ರಾಬಬಿಲಿಟಿಗಳಿದಾವೆ, ಒಂದು ಥಿಯರಿಟಿಕಲ್, ಇನ್ನೊಂದು ಎಂಪೆರಿಕಲ್ ಪ್ರಾಬಬಿಲಿಟಿ. ಏನಿದು ಎಂಪೆರಿಕಲ್ ಮತ್ತೆ ಥಿಯರಿಟಿಕಲ್ ಪ್ರಾಬಬಿಲಿಟಿ? ಥಿಯರಿಟಿಕಲ್ ಪ್ರಾಬಬಿಲಿಟಿ ಅಂದ್ರೆ ಥಿಯರಿ ಬೇಸ್ಡ್ ಅಷ್ಟೇ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಕಾಯಿನ್ ಟಾಸ್ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಹೆಡ್ಸ್ ಎಷ್ಟು ಬರುತ್ತೆ, ಪ್ರಾಬಬಿಲಿಟಿ ಆಫ್ ಟೇಲ್ಸ್ ಎಷ್ಟು ಬರುತ್ತೆ, ಆಯ್ತಾ? ಇದು ಬಂದ್ಬಿಟ್ಟು ಥಿಯರಿಟಿಕಲ್ ಪ್ರಾಬಬಿಲಿಟಿ. ಎಂಪೆರಿಕಲ್ ಪ್ರಾಬಬಿಲಿಟಿ ಅಂದ್ರೆ ಈ ಕಾಯಿನ್ ಅನ್ನ ನಾವು ನಿಜವಾಗ್ಲೂ 10 ಸತಿ ಟಾಸ್ ಮಾಡಬೇಕು. ಸೊ ಆ ತರ 10 ಸತಿ ಟಾಸ್ ಮಾಡ್ಬಿಟ್ಟು ಪ್ರತಿ ಸತಿ ರಿಸಲ್ಟ್ ನ ನೋಟ್ ಮಾಡಬೇಕು. ಸೊ ಫಸ್ಟ್ ಟಾಸ್ಗೆ ಏನ್ ಬಂದಿದೆ? ಫಸ್ಟ್ ಟಾಸ್ಗೆ ಹೆಡ್ ಬಂದಿದೆ. ಸೆಕೆಂಡ್ ಟಾಸ್ಗೆ ಏನ್ ಬರುತ್ತೆ? ಸೆಕೆಂಡ್ ಟಾಸ್ಗೆ ಟೈಲ್ ಬರುತ್ತೆ. ಸೊ 10 ಸತಿ ಮಾಡಿದಾಗ 8 ಸತಿ ಹೆಡ್ ಬಂದಿದೆ, 2 ಸತಿ ಟೈಲ್ ಬಂದಿದೆ ಅನ್ಕೊಳ್ಳಿ. ಸೊ ಇವಾಗ ಹೆಡ್ಡಿನ ಪ್ರಾಬಬಿಲಿಟಿ ಜಾಸ್ತಿ ಆಯ್ತಲ್ವಾ ಟೈಲಿಗೆ ಕಂಪೇರ್ ಮಾಡಿದ್ರೆ? ಸೊ ಇದು ಎಂಪೆರಿಕಲ್ ಪ್ರಾಬಬಿಲಿಟಿ. ಎಂಪೆರಿಕಲ್ ಅಂದ್ರೆ ನಾವು ಅಂದ್ರೆ ನಿಜವಾಗ್ಲೂ ಎಕ್ಸ್ಪೆರಿಮೆಂಟ್ ನ ಮಾಡ್ಬಿಟ್ಟು ನೋಡ್ತೀವಿ, ಅಲ್ವಾ? ಸೊ ಥಿಯರಿಟಿಕಲ್ ಪ್ರಾಬಬಿಲಿಟಿ ನಮಗೆ ನಮ್ಮ ಕ್ಲಾಸ್ 10 ಅಲ್ಲಿ ಬರೀ ಥಿಯರಿಟಿಕಲ್ ಪ್ರಾಬಬಿಲಿಟಿ ಇದೆ. ಸೊ ನಾವು ಬರೀ ಇದ್ರ ಮೇಲೆ ಫೋಕಸ್ ಮಾಡೋಣ. ಈ ಥಿಯರಿಟಿಕಲ್ ಪ್ರಾಬಬಿಲಿಟಿಯಲ್ಲಿ ವಾಟ್ ಇಸ್ ದ ಮೀನಿಂಗ್ ಆಫ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಇದೆ, ಕರೆಕ್ಟ್? ಸೊ ಒಂದು ಎಕ್ಸಾಂಪಲ್ ಸ್ಟೇಟ್ಮೆಂಟ್ಸ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಸಪೋಸ್ ಅ ಕಾಯಿನ್ ಇಸ್ ಟಾಸ್ಡ್ ಅಟ್ ರ್ಯಾಂಡಮ್, ಅಥವಾ ಅ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ಅ ಪ್ಯಾಕ್ ಆಫ್ ವೆಲ್ ಶಫಲ್ಡ್ ಡೆಕ್ ಆಫ್ ಕಾರ್ಡ್ಸ್. ಇವಾಗ ನೋಡಿ, ಇಲ್ಲಿ ವೆಲ್ ಶಫಲ್ಡ್ ಡೆಕ್ ಆಫ್ ಕಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಸಪೋಸ್ ಅ ಕಾಯಿನ್ ಇಸ್ ಟಾಸ್ಡ್ ಅಟ್ ರ್ಯಾಂಡಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಒಂದು ತುಂಬಾ ಫೇಮಸ್ ಮೂವಿ ಇದೆ, ಶೋಲೆ ಅಂತ, ಕರೆಕ್ಟ್? ಹಿಂದಿ ಮೂವಿ ಇದು. ಆ ಮೂವಿಯಲ್ಲಿ ಏನಾಗ್ತಾ ಇರುತ್ತೆ, ಹೀರೋ ಬಂದ್ಬಿಟ್ಟು ಯಾವಾಗ್ಲೂ ಕಾಯಿನ್ ಟಾಸ್ ಮಾಡ್ತಾ ಇರ್ತಾನೆ, ಪ್ರತಿ ಸತಿ ಹೆಡ್ಸೇ ಬೀಳ್ತಾ ಇರುತ್ತೆ. ಸೊ ಆಮೇಲೆ ನೋಡಿದಾಗ ಗೊತ್ತಾಗುತ್ತೆ ಅದು ಅನ್ಬಯಾಸ್ಡ್ ಕಾಯಿನ್, ಅಂದ್ರೆ ಫೇರ್ ಆಗಿರ್ಲಿಲ್ಲ ಆ ಕಾಯಿನ್ ಅದು. ಸೊ ನೀವು ಯಾವಾಗ ಬೇಕಾದ್ರೂ ಟಾಸ್ ಮಾಡಿ ಹೆಡ್ಸೇ ಬೀಳ್ತಾ ಇರುತ್ತೆ. ಸೊ ಅದು ಏನದು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇಲ್ಲ ಅದಕ್ಕೆ. ಸೊ ಆದ್ರೆ ನನ್ನ ಕೈಲಿರೋ ಕಾಯಿನ್ ಬಂದ್ಬಿಟ್ಟು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಇದೆ. ಈ ಕಾಯಿನ್ ನಾನು ರ್ಯಾಂಡಮ್ ಆಗಿ ತಗೊಂಡಿದ್ದೀನಿ. ರ್ಯಾಂಡಮ್ ಆಗಿ ತಗೊಂಡ್ಬಿಟ್ಟು ನಾನು ಇವಾಗ ಇದನ್ನ ಟಾಸ್ ಮಾಡಿದ್ರೆ ಒಂದಾ ಹೆಡ್ ಬೀಳುತ್ತೆ, ಇಲ್ಲ ಅಂದ್ರೆ ಟೈಲ್ ಬೀಳುತ್ತೆ. ಇವೆರಡರಲ್ಲಿ ಬಿಟ್ಟು ಬೇರೆ ಏನಾದ್ರು ಬೀಳಕ್ ಸಾಧ್ಯನಾ? ನಿಂತ್ಕೊಳಕ್ ಸಾಧ್ಯನಾ? ಕಾಯಿನ್ ಈ ತರ ನಿಂತ್ಕೊಳಕ್ಕೂ ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂದ್ರೆ ಏನು? ಯಾವುದೇ ಎರಡು ಔಟ್ಕಮ್ಗಳಿಗೆ ಈಕ್ವಲ್ ಅಂದ್ರೆ ಇವಾಗ ಹೆಡ್ಗೆ ಎಷ್ಟು ಬರುತ್ತೆ? ಹೆಡ್ಗೆ 50% ಹೆಡ್ ಬರುತ್ತೆ ಅಥವಾ 50% ಟೈಲ್ ಬರುತ್ತೆ. ಸೊ ಈ ತರ ಈಕ್ವಲಿ ಲೈಕ್ಲಿ ಔಟ್ಕಮ್ಗೆ ನಾವು ಕಾಯಿನ್ ಎಕ್ಸಾಂಪಲ್ ನ ತಗೋತೀವಿ. ಅದೇ ರೀತಿ ಇವಾಗ ಕಾರ್ಡ್ಸ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕಾರ್ಡ್ಸ್ ಅಲ್ಲಿ ವೆಲ್ ಶಫಲ್ಡ್ ಡೆಕ್ ಆಫ್ ಕಾರ್ಡ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು, ಕರೆಕ್ಟ್? ಇವಾಗ ಅದೇ ನಾವು ಕಾರ್ಡ್ಸ್ ನ ಅರೇಂಜ್ ಮಾಡಿಲ್ಲ ಅನ್ಕೊಳ್ಳಿ. ಕಾರ್ಡ್ಸ್ ನ ಅರೇಂಜ್ ಮಾಡ್ದೇನೆ ಇವಾಗ ಅದೇ ನಾವು ಕಾರ್ಡ್ಸ್ ನ ಅರೇಂಜ್ ಮಾಡಿದ್ರೆ, ಅರೇಂಜ್ ಅಂದ್ರೆ ಏನು? ಎ ಆದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ 4, 5, 6, 7, 8, 9, 10, ಜೆ ಕ್ಯೂ ಕೆ, ಕರೆಕ್ಟ್? ಈ ತರ ಅರೇಂಜ್ ಮಾಡ್ಬಿಟ್ಟು ಒಂದ್ ಕಾರ್ಡ್ ನ ಎತ್ತಕ್ ಹೋದ್ರೆ ಎಲ್ಲಾ ಕಾರ್ಡ್ಸ್ಗೂ ಈಕ್ವಲಿ ಲೈಕ್ಲಿ ಔಟ್ಕಮ್ ಬರಲ್ಲ. ಇವಾಗ ನಾನು ಫಸ್ಟ್ ಕಾರ್ಡ್ ನ ಎತ್ತಕ್ ಹೋದೆ ಅನ್ಕೊಳ್ಳಿ, ಫಸ್ಟ್ ಕಾರ್ಡ್ ಆಬ್ವಿಯಸ್ಲಿ ಎ ಇರುತ್ತೆ. ಸೊ ಕಿಂಗಿಗಲ್ಲಿ ಚಾನ್ಸ್ ಇರೋದಿಲ್ಲ. ಸೊ ಯಾವಾಗ ಅರೇಂಜ್ ಆಗಿರುತ್ತೋ ಡೆಕ್ ಆಫ್ ಕಾರ್ಡ್ಸ್, ಈಕ್ವಲಿ ಲೈಕ್ಲಿ ಔಟ್ಕಮ್ ಬರೋದಕ್ಕೆ ಸಾಧ್ಯ ಇಲ್ಲ. ಈಕ್ವಲಿ ಲೈಕ್ಲಿ ಔಟ್ಕಮ್ ಬರೋದಕ್ಕೆ ಸಾಧ್ಯ ಯಾವಾಗಿದೆ? ವೆನ್ ದ ಡೆಕ್ ಆಫ್ ಕಾರ್ಡ್ಸ್ ಇಸ್ ವೆಲ್ ಶಫಲ್ಡ್. ಸೊ ಯಾವಾಗ ಕ್ಲೀನ್ ಆಗಿ ಶಫಲ್ ಮಾಡ್ತೀವೋ ಡೆಕ್ ಆಫ್ ಕಾರ್ಡ್ಸ್ ನ, ಅವಾಗ ಪ್ರತಿ ಒಂದು ಕಾರ್ಡ್ಗೂ ಈಕ್ವಲಿ ಲೈಕ್ಲಿ ಔಟ್ಕಮ್ ಇರ್ತವೆ. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಇದು ನಾವು ಇಲ್ಲೇನ್ ನೋಡಿದೀವಿ? ಬೇಸಿಕಲಿ ಥಿಯರಿಟಿಕಲ್ ಪ್ರಾಬಬಿಲಿಟಿ ಅಂದ್ರೆ
ಥಿಯರಿ. ಎಂಪೆರಿಕಲ್ ಪ್ರಾಬಬಿಲಿಟಿ ಅಂದ್ರೆ ನಾನು ನಿಜವಾಗ್ಲೂ ಮಾಡ್ಬಿಟ್ಟು ನೋಡೋದು. ಎಕ್ಸಾಂಪಲ್ಗಳು ಒಂದು ಕಾಯಿನು ಮತ್ತೆ ಕಾರ್ಡ್ಸ್. ಕಾಯಿನ್ ರ್ಯಾಂಡಮ್ ಆಗಿರಬೇಕು, ಕಾರ್ಡ್ಸು ವೆಲ್ ಶಫಲ್ಡ್ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಡೈಸ್. ಸೊ ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್ ಆಡಬೇಕಾದ್ರೆ ಅಥವಾ ಲೂಡೋ ಆಡಬೇಕಾದ್ರೆ ನಾವು ಡೈಸ್ನ ಯೂಸ್ ಮಾಡ್ತೀವಿ ಆಟಾಡೋದಕ್ಕೆ, ಕರೆಕ್ಟ್? ಸೊ ಆ ಡೈಸ್ ಅಲ್ಲಿ ಎಷ್ಟು ನಂಬರ್ಗಳಿದಾವೆ? 6 ನಂಬರ್ಗಳಿದೆ. ಸೊ ಯಾವ ನಂಬರ್ ಬೇಕಾದ್ರೂ ಬರ್ಬೋದಲ್ವಾ? ಸೊ ಪ್ರತಿ ಒಂದು ನಂಬರ್ಗೂ ಈಕ್ವಲಿ ಲೈಕ್ಲಿ ಔಟ್ಕಮ್ ಇದಾವೆ ಅಂತ ನಾವು ಹೇಳ್ಬಹುದು. ಅರ್ಥ ಆಯ್ತಾ ಈಕ್ವಲಿ ಲೈಕ್ಲಿ ಔಟ್ಕಮ್ ಅಂದ್ರೆ ಏನು ಅಂತ? ಆಲ್ರೈಟ್. ಇದ್ರ ಜೊತೆಗೆ ಇನ್ನೊಂದು, ಇವಾಗ ಇಲ್ಲಿ ನೋಡಿ, ಸಪೋಸ್ ಅ ಕಾಯಿನ್ ಇಸ್ ಟಾಸ್ಡ್, ಇದಕ್ಕೆ ನಾವೇನಂತ ಕರಿತೀವಿ? ಆಕ್ಟಿವಿಟಿ ಆರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಅ ಕಾರ್ಡ್ ಇಸ್ ಡ್ರಾನ್, ಇದಕ್ಕೇನಂತ ಕರಿತೀವಿ ನಾವು? ಆಕ್ಟಿವಿಟಿ ಆರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಆಕ್ಟಿವಿಟಿ ಅಂದ್ರೆ ಒಂದು ಚಟುವಟಿಕೆ, ಎಕ್ಸ್ಪೆರಿಮೆಂಟ್ ಅಂದ್ರೆ ನಾವೇನೋ ಮಾಡ್ತಾ ಇದೀವಿ ಅಂತ ಅಲ್ವಾ? ಸೊ ಆಕ್ಟಿವಿಟಿ ಕ್ಲಿಯರ್ ಆಯ್ತು, ಎಕ್ಸ್ಪೆರಿಮೆಂಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಮ್ಗೆ ಏನ್ ಬೇಕು? ಈವೆಂಟ್. ಈವೆಂಟ್ ಅಂದ್ರೆ ಏನು? ಈವೆಂಟ್ ಅಂದ್ರೆ ಇವತ್ತು ನಮ್ಮ ಕಾಲೇಜಲ್ಲಿ ಈವೆಂಟ್ ಇದೆ, ನಮ್ಮ ಸ್ಕೂಲಲ್ಲಿ ಈವೆಂಟ್ ಇದೆ, ನಮ್ಮ ಮನೇಲಿ ಒಂದು ಈವೆಂಟ್ ಇದೆ ಇವತ್ತು, ಕರೆಕ್ಟ್? ಸೊ ಇಲ್ಲಿ ಈ ಎಕ್ಸಾಂಪಲ್ಸ್ ಅಲ್ಲಿ ಈವೆಂಟ್ ಅಂದ್ರೆ ಏನು ಅಂತ ನೋಡಿದ್ರೆ, ಗೆಟಿಂಗ್ ಅ ಹೆಡ್ ಇದು ಒಂದು ಈವೆಂಟ್, ಗೆಟಿಂಗ್ ಅ ಟೇಲ್ ಇದು ಒಂದು ಈವೆಂಟ್, ಗೆಟಿಂಗ್ ಕಿಂಗ್ ಆಫ್ ಹಾರ್ಟ್ಸ್ ಇದು ಒಂದು ಈವೆಂಟ್. ಅರ್ಥ ಆಯ್ತಾ ಈವೆಂಟ್ ಅಂದ್ರೆ ಏನು ಅಂತ? ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಮ್ಗೆ ಏನ್ ಬೇಕು? ಇಲ್ಲಿ ನೋಡಿ, ಕಾಯಿನ್ ಟಾಸ್ ಮಾಡಿದಾಗ ನಮ್ಗೆ ಹೆಡ್ಸ್ ಬೇಕು, ಅದು ಈವೆಂಟ್ ಆಗುತ್ತೆ. ಗೆಟಿಂಗ್ ಹೆಡ್ಸ್ ಇಸ್ ಅನ್ ಈವೆಂಟ್. ಅದು ನನಗೆ ಬೇಕಂದ್ರೆ ಏನಾಗುತ್ತೆ? ಅದು ಫೇವರೇಬಲ್ ಔಟ್ಕಮ್. ಅಂದ್ರೆ ನನಗೆ ಬೇಕಾಗಿರೋ ಔಟ್ಕಮ್ ಏನು? ಒಂದು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಬೇಕು ನನಗೆ, ಅದು ನನ್ನ ಫೇವರೇಬಲ್ ಔಟ್ಕಮ್. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಕೂಡ ಇದೆ. ಏನಿದು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದ್ರೆ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಷ್ಟು ಔಟ್ಕಮ್ಗಳು ಬರಕ್ ಸಾಧ್ಯಗಳಿದಾವೆ. ನೋಡಿ, ಒಂದು ಕಾಯಿನ್ ಟಾಸ್ ಮಾಡಿದಾಗ 2 ಔಟ್ಕಮ್ ಬರಕ್ ಸಾಧ್ಯ ಇದಾವೆ. ಒಂದ ಹೆಡ್ ಬರುತ್ತೆ, ಇಲ್ಲ ಟೇಲ್ ಬರುತ್ತೆ, ಕರೆಕ್ಟ್? ಅದೇ ರೀತಿ ಕಾರ್ಡ್ ನ ಶಫಲ್ ಮಾಡಿದಾಗ 52 ಔಟ್ಕಮ್ಗಳು ಸಾಧ್ಯ ಇದಾವೆ. ಯಾವ್ದಾದ್ರು 52 ಔಟ್ಕಮ್ಗಳು? ಯಾಕಂದ್ರೆ 52 ಕಾರ್ಡ್ಗಳಿದಾವೆ, ಅದಕ್ಕೆ 52 ಔಟ್ಕಮ್ ಬರೋದಕ್ಕೆ ಸಾಧ್ಯ ಇದೆ. ನೋಡಿ, ಕಾಯಿನ್ಗೆ 2 ಫೇಸ್ ಇದೆ, ಒಂದು ಹೆಡ್ ಒಂದು ಟೇಲ್, ಕರೆಕ್ಟ್? ಟೇಲ್ ಅಂಡ್ ಹೆಡ್ ಎರಡೇ ಫೇಸಸ್ ಇರೋದು, ಸೊ 2 ಔಟ್ಕಮ್. ಕಾರ್ಡ್ಸ್ ಅಲ್ಲಿ 52 ಕಾರ್ಡ್ಗಳಿದಾವೆ, ಸೊ 52 ಔಟ್ಕಮ್. ಅದೇ ಇವಾಗ ಡೈಸ್ಗೆ ಬರೋಣ. ಡೈಸ್ ಇವಾಗ ನಾವು ರೋಲ್ ಮಾಡ್ತೀವಿ. ಸೊ ರೋಲಿಂಗ್ ಅ ಡೈ ಇಸ್ ಅನ್ ಎಕ್ಸ್ಪೆರಿಮೆಂಟ್ ಆರ್ ಆಕ್ಟಿವಿಟಿ. ಗೆಟಿಂಗ್ ಅ ಪ್ರೈಮ್ ನಂಬರ್ ಇಸ್ ಅನ್ ಈವೆಂಟ್. ಆ ಪ್ರೈಮ್ ನಂಬರ್ ಅಲ್ಲಿ ಐ ವಾಂಟ್ 5, ದಟ್ ಇಸ್ ಅ ಫೇವರೇಬಲ್ ಔಟ್ಕಮ್. ಅಂದ್ರೆ ನನಗೇನ್ ಬೇಕು? 5 ಬೇಕು. ಗೆಟಿಂಗ್ ಅ ಪ್ರೈಮ್ ನಂಬರ್ ಇಸ್ ಅನ್ ಈವೆಂಟ್. ಗೆಟಿಂಗ್ 5 ಓನ್ಲಿ, ದಟ್ ಇಸ್ ಮೈ ಫೇವರೇಬಲ್ ಔಟ್ಕಮ್. ವಾಟ್ ಇಸ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇದರಲ್ಲಿ? ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಆರ್ ಆಲ್ ದ 6 ನಂಬರ್ಸ್, 1 2 3 4 5 and 6. ಅರ್ಥ ಆಯ್ತಾ? ಸೊ ಇದು ಪ್ರಾಬಬಿಲಿಟಿಯ ಇಂಟ್ರೊಡಕ್ಷನ್, ಕೆಲವು ಟರ್ಮಿನಾಲಜೀಸ್ ಹಾಗೂ ಫಾರ್ಮುಲಾಗಳನ್ನು ನೋಡೋಣ ಇವಾಗ. ನೆಕ್ಸ್ಟ್ ಏನಿದೆ ನೋಡೋಣ. ಫಾರ್ಮುಲಾ ಫಾರ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಫಾರ್ಮುಲಾ ಯಾವ ತರ ಬರೆದಿದ್ದಾರೆ? ಫಾರ್ಮುಲಾ ಈ ತರ ಬರೆದಿದ್ದಾರೆ. ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇ ವಿಲ್ ಬಿ ರಿಟರ್ನ್ ಆಸ್, ಇದು ಫಾರ್ಮುಲಾ, ಓಕೆ? ಫೇವರೇಬಲ್ outcome divided by total number of outcomes. outcome O bar C ಅಂತ ಬರ್ತಿದ್ದೀನಿ ಅಷ್ಟೇ. ಸೊ ಔಟ್ಕಮ್ ಅಂತ ಫುಲ್ ಬರೀಬೇಕು ನೀವು. ಇದೇ ಪ್ರಾಬಬಿಲಿಟಿಯ ಫಾರ್ಮುಲಾ. ಏನು ಪ್ರಾಬಬಿಲಿಟಿಯ ಫಾರ್ಮುಲಾ? ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಆಯ್ತಾ? ಇದನ್ನ ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋದು? ಈಸಿಯಾಗಿ ಜ್ಞಾಪಕ ಇಟ್ಕೋಬೇಕಂದ್ರೆ P is equal to F/T, ಇದನ್ನ ಯೂಸ್ ಮಾಡಿ ನೀವು. ಓಕೆ, ದಿಸ್ ಇಸ್ ದ ಆಕ್ಚುಯಲ್ ಫಾರ್ಮುಲಾ. ಇದು ಟು ಜಸ್ಟ್ ರಿಮೆಂಬರ್ ದಿಸ್. ಸೊ P is equal to F/T. F ಅಂದ್ರೆ ಏನು? ಫೇವರೇಬಲ್ ಔಟ್ಕಮ್. T ಅಂದ್ರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಓಕೆ, ಸೊ ಈ F ಮತ್ತೆ T ನ ಜಾಗದಲ್ಲಿ ಏನ್ ಬರೀಬೇಕು? ಆಕ್ಚುಲಿ N of F ಹಾಗೂ N of T. ಏನಿದೆ N of F, N of T ಅಂದ್ರೆ? N ಅಂದ್ರೆ ನಂಬರ್. ಆಯ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಅ ಕಾಯಿನ್ ಇಸ್ ಟಾಸ್ಡ್. ಓಕೆ, ಅ ಕಾಯಿನ್ ಇಸ್ ಟಾಸ್ಡ್. ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್? ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಇಲ್ಲಿ? T ವಿಲ್ ಬಿ ಈಕ್ವಲ್ ಟು ಒಂದ ಹೆಡ್ ಬರುತ್ತೆ ಅಥವಾ ಟೇಲ್ ಬರುತ್ತೆ, ಇದು ನಮ್ಮ T ಆಗುತ್ತೆ. ಅದೇ ಇವಾಗ ಫೇವರೇಬಲ್ ಔಟ್ಕಮ್ ಏನಾಗುತ್ತೆ? ನಮ್ಮ ಫೇವರೇಬಲ್ ಔಟ್ಕಮ್ ಏನಿದೆ? ವಿ ವಾಂಟ್ ಹೆಡ್ಸ್ ಅಂತ ಅನ್ಕೊಳ್ಳೋಣ. ಎಷ್ಟು ಹೆಡ್ಸ್ಗಳಿದಾವೆ ಇಲ್ಲಿ? 1 ಹೆಡ್ಗಳಿದಾವೆ. ಸೊ 1. ಯಾಕೆ? ಫೇವರೇಬಲ್ ನಮ್ಗೆ ಏನ್ ಬೇಕಾಗಿದೆ? ಹೆಡ್ಸ್ ಬೇಕಾಗಿದೆ. ಎಷ್ಟು ಹೆಡ್ಸ್ಗಳಿದಾವೆ? 1. ಸೊ 1 ಅಂತ ಬರ್ದಿದ್ವಿ. N ಅಂದ್ರೆ ನಂಬರ್. ಓಕೆ, ಸೊ ಇವಾಗ 2 ಔಟ್ಕಮ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 2 ಇದಾವೆ. ಸೊ N of T ಅಂದ್ರೆ 1 2 ಔಟ್ಕಮ್ಗಳಿದಾವೆ. ಸೊ ಅರ್ಥ ಆಯ್ತಾ ಯಾವ ರೀತಿ ಬರೀಬೇಕು ಫಾರ್ಮುಲಾನ? ಯಾವ ರೀತಿ ಬರ್ದಾದ್ಮೇಲೆ ಯಾವ ರೀತಿ ನಂಬರ್ಸ್ನ ಬರೀಬೇಕು ಗೊತ್ತಾಯ್ತಲ್ವಾ? ಸೊ ಮೇನ್ ಫಾರ್ಮುಲಾ ಬಂದ್ಬಿಟ್ಟು ಇದು, ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಯಾವ ರೀತಿ ಜ್ಞಾಪಕ ಇಟ್ಕೊಳ್ಳೋದು ಇದನ್ನ? P is equal to F/T. F ಅಂದ್ರೆ ಏನು? ನಂಬರ್ ಆಫ್ N of F. ಅಂದ್ರೆ F ಇವಾಗ ನಮಗೆ ವಾಟ್ ಇಸ್ ಫೇವರೇಬಲ್ ಫಾರ್ ಅಸ್? ಹೆಡ್ಸ್. ಸೊ ಹೌ ಮೆನಿ ನಂಬರ್ ಆಫ್ ಹೆಡ್ಸ್ ಆರ್ ದೇರ್ ಇನ್ ದಿಸ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್? ದೇರ್ ಇಸ್ 1 ಹೆಡ್ಸ್. ಸೊ 1 ಅಂತ ಬರೀಬೇಕು. N of T, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? ನಂಬರ್ ಎಷ್ಟಿದಾವೆ? 2. 1 2. ಸೊ 2 ಅಂತ ಬರೀಬೇಕು. ಅರ್ಥ ಆಯ್ತಾ? ಆಲ್ ರೈಟ್. ಸೊ ಇದು ಫಾರ್ಮುಲಾ ಆಫ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆಲ್ ರೈಟ್, ಮುಂದಿನ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಎಕ್ಸಾಂಪಲ್ ಕ್ವಶನ್ ತಗೊಂಡಿದ್ದೀವಿ. ಎಕ್ಸಾಂಪಲ್ ಕ್ವಶನ್ ನೋಡೋಣ.
Find the probability of getting a head when coin is tossed once. Also find the probability of getting a tail. ವೆರಿ ಸಿಂಪಲ್. ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಗೊತ್ತಾ ಇಂಥ ಪ್ರಶ್ನೆಗಳು ಬಂದರೆ, ಇಲ್ಲಿ ಪ್ರಾಬಬಿಲಿಟಿಲಿ ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಹೇಗೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಡ್ರಾಯಿಂಗ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗಿತ್ತಲ್ವಾ, ಅದೇ ರೀತಿಯಲ್ಲಿ ಪ್ರಾಬಬಿಲಿಟಿಯಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಾಟ್ ಇಸ್ ದ ಎಕ್ಸ್ಪೆರಿಮೆಂಟ್? ಹಿಯರ್ ದ ಎಕ್ಸ್ಪೆರಿಮೆಂಟ್ ಇಸ್ ಟಾಸಿಂಗ್ ಅ ಕಾಯಿನ್. ಕರೆಕ್ಟ್? ಆ ಕಾಯಿನ್ ಟಾಸ್ ಮಾಡಿದ್ಮೇಲೆ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇಲ್ಲಿ ಬರೆಯೋಣ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ ವೆನ್ ಅ ಕಾಯಿನ್ ಇಸ್ ಟಾಸ್ಡ್. ಅ ಅಂದ್ರೆ 1. ಕರೆಕ್ಟ್? ಸೊ 1 ಕಾಯಿನ್ ಟಾಸ್ ಮಾಡಿದಾಗ ಏನು ಬರುತ್ತೆ ಔಟ್ಕಮ್ಸು? ಹೆಚ್ ಕಾಮ ಟಿ. ಇದು ನಮ್ಮ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇದ್ರ ಮುಂದೆ ಏನು ಬರೀಬೋದು? ದೇರ್ ಫಾರ್ ಎನ್ ಆಫ್ ಟಿ ಅಂದರೆ ಈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಲ್ಲಿ ಎಷ್ಟು ನಂಬರ್ಗಳಿದಾವೆ? 1, 2. ಎನ್ ಆಫ್ ಟಿ ಇಸ್ ಈಕ್ವಲ್ ಟು 2. ಓಕೆ, ನಮಗೇನು ಕೇಳ್ತಾ ಇದ್ದಾರೆ? ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್. ಗೆಟಿಂಗ್ ಅ ಹೆಡ್ ಇಸ್ ಅನ್ ಈವೆಂಟ್. ಹಾಗೂ ಗೆಟಿಂಗ್ ಅ ಹೆಡ್ ಇವಾಗ ಈವೆಂಟ್ ತಾನೇ ಅದು. ಸೊ ಯಾವ ತರ ಬರೀಬಹುದು? ಅವಾಗಲೇ ಪಿ ಆಫ್ ಇ ಅಂತ ಬರದೆ ಇವಾಗ ವಾಟ್ ಇಸ್ ದ ಈವೆಂಟ್ ಫಾರ್ ಅಸ್? ಪಿ ಆಫ್ ಹೆಚ್. ಅಂದ್ರೆ ಹೆಚ್ ನಮ್ಗೆ ಏನಾಗುತ್ತೆ? ಹೆಚ್ ನಮಗೆ ಬೇಕಾಗಿದೆ. ನಮಗೆ ಬೇಕಾಗಿರೋದಕ್ಕೆ ನಾವೇನಂತ ಕರಿತೀವಿ? ಫೇವರೇಬಲ್ ಔಟ್ಕಮ್ ಅಂತ ಕರಿತೀವಿ. ಸೊ ಪಿ ಆಫ್ ಹೆಚ್ ಇಸ್ ಈಕ್ವಲ್ ಟು ಎಫ್ ಬೈ ಟಿ ಅಂದ್ರೆ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, ವಿಚ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎಫ್ ಬೈ ಟಿ. ಇದನ್ನ ನೀವು ಜ್ಞಾಪಕ ಇಟ್ಕೋಬಹುದು. ಆಕ್ಚುಲಿ ಏನ್ ಬರಿಬೇಕು? ಎನ್ ಆಫ್ ಎಫ್ ಡಿವೈಡೆಡ್ ಬೈ ಎನ್ ಆಫ್ ಟಿ. ಅಷ್ಟೇ. ನಮ್ಗೆ ಏನ್ ಬೇಕಾಗಿದೆ? ಹೆಚ್ ಬೇಕಾಗಿದೆ. ಎಷ್ಟು ಹೆಚ್ಗಳಿದಾವೆ ನೋಡಿ ಇಲ್ಲಿ? ಒಂದೇ ಒಂದು ಹೆಚ್ಚಿದೆ. ಸೊ ವಿಚ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್ ಆಫ್ ಟಿ ಎಷ್ಟಿದೆ ನೋಡಿ? ಎನ್ ಆಫ್ ಟಿ 2 ಇದೆ. ಸೊ 1/2. ಏನಿದು 1/2? ಪ್ರಾಬಬಿಲಿಟಿ ಆಫ್ ಹೆಡ್ ಇಸ್ ಈಕ್ವಲ್ ಟು 1/2. ತುಂಬಾ ಸಿಂಪಲ್. ಯಾವುದೇ ಎಕ್ಸ್ಪೆರಿಮೆಂಟ್ ತಗೊಳ್ಳಿ, ನಾನೇನು ಹೇಳಿದೆ? ಈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಬರೆದ್ರಾ? ಎಷ್ಟಿದೆ ಲೆಕ್ಕ ಹಾಕಿ? 1, 2, ಕೆಳಗಡೆ 2 ಬರೀರಿ. ಹೆಡ್ ಎಷ್ಟಿದಾವೆ? 1, ಮೇಲ್ಗಡೆ 1 ಬರೀರಿ. ಅಷ್ಟೇ, ಸಿಂಪಲ್. ಓಕೆ, ನೆಕ್ಸ್ಟ್ ಆಲ್ಸೋ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಟೇಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಟೇಲ್ ಸೇಮ್ ಥಿಂಗ್ ಆಯ್ತಾ? ಇದು ಸೇಮ್ ಬರಿಬೇಕು. ಇಲ್ಲಿ ಏನು ಬರ್ದಿದ್ದು? ಸೇಮ್ 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 ಅಂಡ್ ಸೇಮ್. ಓಕೆ, ಇವಾಗ ಟೇಲ್ ಎಷ್ಟಿದಾವೆ ನೋಡಿ ಇಲ್ಲಿ? ಎಷ್ಟು ಟೇಲ್ಗಳಿದಾವೆ? ಒಂದೇ ಒಂದು ಟೇಲ್ ಇದೆ. ಕರೆಕ್ಟ್? ಸೊ ದಟ್ ವಿಲ್ ಬಿ 1. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? 2. ಸೊ ದಟ್ ವಿಲ್ ಬಿ 2. ಅರ್ಥ ಆಯ್ತಾ? ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ಸ್ ಇಸ್ 1/2. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೇಲ್ಸ್ ಇಸ್ 1/2. ಇದಕ್ಕೇನಂತ ಕರಿತೀವಿ ನಾವು? ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಪ್ರತಿಯೊಂದು ಈವೆಂಟ್ಗೂ ಪ್ರಾಬಬಿಲಿಟಿ ಸೇಮ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ ನಾವು? ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ ರೀತಿ ಬರೀಬೇಕು ಫಾರ್ಮುಲಾನ, ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಆನ್ಸರ್ನ, ಏನು ತುಂಬಾ ಇಂಪಾರ್ಟೆಂಟ್ ಇಲ್ಲಿ? ಇದೇ ತುಂಬಾ ಇಂಪಾರ್ಟೆಂಟ್. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅದು ನಿಮಗೆ ಕ್ಲೀನಾಗಿ ಬರೆದ್ಬಿಟ್ರೆ ಈ ಮಿಕ್ಕಿದ್ದೆಲ್ಲ ತುಂಬಾ ಸಿಂಪಲ್ ಆಗಿದೆ. ಓಕೆ, ಇದ್ರ ಮೇಲೆ ನೀವು ತುಂಬಾ ಗಮನ ಕೊಡಬೇಕು ಮತ್ತೆ ಹುಷಾರಾಗಿ ಬರಿಬೇಕಾದ್ರೆ ಎಕ್ಸಾಮ್ ಅಲ್ಲಿ. ಆಯ್ತಾ? ಆಲ್ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ? ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂತ ಇದೆ. ಸೊ ಹಿಂದಿನ ಪ್ರಶ್ನೆ ಇದೆ, ಎಕ್ಸಾಂಪಲ್ ತಗೊಳ್ಳೋಣ. ನಮ್ಗೆ ಏನ್ ಬಂತು ಹಿಂದ್ಗಡೆ ಎಕ್ಸಾಂಪಲ್ ಅಲ್ಲಿ? ಪಿ ಆಫ್ ಹೆಚ್ ಇಸ್ ಈಕ್ವಲ್ ಟು 1/2 ಅಂತ ಬಂತು. ಅದೇ ರೀತಿ ಪಿ ಆಫ್ ಟಿ ಆಲ್ಸೋ ಈಕ್ವಲ್ಸ್ ಟು 1/2 ಅಂತ ಬಂತು ಅಲ್ವಾ? ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂದ್ರೆ ಏನು? ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹಲವಾರು ಈವೆಂಟ್ಗಳಿರ್ತವೆ. ಫಾರ್ ಎಕ್ಸಾಂಪಲ್ ಇವಾಗ ಟಾಸಿಂಗ್ ಅ ಕಾಯಿನ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ತಗೊಂಡ್ರೆ ಈ ಟಾಸಿಂಗ್ ಅ ಕಾಯಿನ್ ಅಲ್ಲಿ 2 ಈವೆಂಟ್ಗಳಿದ್ದಾವೆ. ಯಾವ 2 ಈವೆಂಟ್ಗಳು? ಒಂದು ಗೆಟಿಂಗ್ ಅ ಹೆಡ್, ಇನ್ನೊಂದು ಗೆಟಿಂಗ್ ಅ ಟೇಲ್. ಕರೆಕ್ಟ್? ಸೊ ಇವಾಗ ಗೆಟಿಂಗ್ ಅ ಹೆಡ್ ಒಂದು ಇವೆಂಟ್ ಆದ್ರೆ ಗೆಟಿಂಗ್ ಅ ಟೇಲ್ ಕೂಡ ಒಂದು ಇವೆಂಟ್. ಬಟ್ ಇವಾಗ ನಮಗೆ ಹೆಡ್ ಬಂತು ಅನ್ಕೊಳ್ಳಿ ನೀವು. ಹೆಡ್ ಬಂದ್ರೆ ಟೇಲ್ ಬರಕ್ ಸಾಧ್ಯನಾ? ಟೇಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂದ್ರೆ ಏನು? ಒಂದು ಈವೆಂಟ್ ಅಕರ್ ಆಗ್ಬೇಕಾದ್ರೆ ಇನ್ನೊಂದು ಈವೆಂಟ್ 100% ಅಕರ್ ಆಗೋದಿಲ್ಲ. ಇವಾಗ ಟೇಲ್ ಬಿದ್ರೆ ಹೆಡ್ ಅಕರ್ ಆಗಕ್ಕೆ ಸಾಧ್ಯನಾ? ಇಲ್ಲ. ಸೊ ಇದಕ್ಕೆ ನಾವು ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂತ ಕರಿತೀವಿ. ಇನ್ನೊಂದು ರೀತಿ ಯಾವ ತರ ಹೇಳ್ಬೋದು ಅಂದ್ರೆ ಪ್ರಾಬಬಿಲಿಟಿ ಆಫ್ ಹೆಡ್ಸ್ ಇಸ್ ಈಕ್ವಲ್ ಟು 1/2. ಕರೆಕ್ಟ್? ಇವಾಗ ಪ್ರಾಬಬಿಲಿಟಿ ಆಫ್ ಟೇಲ್ಸ್ ಇಸ್ ಈಕ್ವಲ್ ಟು ಆಲ್ಸೋ ಈಕ್ವಲ್ ಟು 1/2. ಇದು ಗೊತ್ತಿದೆ ನಮಗೆ. ಇದನ್ನ ಯಾವ ರೀತಿ ಬರೀಬಹುದು ಗೊತ್ತಾ ನಾವು? ಇದನ್ನ ಪಿ ಆಫ್ ಹೆಚ್ ಡ್ಯಾಶ್ ಅಥವಾ ಪಿ ಆಫ್ ಹೆಚ್ ಬಾರ್ ಅಥವಾ ಪಿ ಆಫ್ ನಾಟ್ ಹೆಡ್. ಓಕೆ, ಆರ್ ಯಾವ್ದನ್ನ ಬರೀಬಹುದು? ಪಿ ಆಫ್ ಟಿ ನ ಪಿ ಆಫ್ ಹೆಚ್ ಬಾರ್, ಹೆಚ್ ಡ್ಯಾಶ್. ಹೆಚ್ ಡ್ಯಾಶ್ ಅಂದ್ರೆ ಏನಿಲ್ಲಿ? ಹೆಚ್ ಡ್ಯಾಶ್ ಅಂದ್ರೆ ಇಲ್ಲಿ ಹೆಡ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹೆಡ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಹೆಚ್ ಡ್ಯಾಶ್ ಅಂದ್ರೆ ಹೆಡ್ ಬರ್ತಾ ಇಲ್ಲ. ಅದೇ ತರ ಹೆಚ್ ಬಾರ್ ಅಂದ್ರೆ ಹೆಡ್ ಬರ್ತಾ ಇಲ್ಲ. ಅದೇ ತರ ನಾಟ್ ಹೆಡ್ ಹೆಸರು ಹೇಳ್ತಾ ಇದೆ ಅಂದ್ರೆ ಹೆಡ್ ಅಲ್ಲ ಅಂತ. ಸೊ ಪಿ ಆಫ್ ಟಿ ನ ನಾವು ಈ ರೀತಿ ಕೂಡ ಬರಿಬಹುದು, ಈ ರೀತಿ ಕೂಡ ಬರಿಬಹುದು, ಈ ರೀತಿ ಕೂಡ ಬರಿಬಹುದು. ಅಂದ್ರೆ ಹೆಡ್ ಬರ್ತಾ ಇಲ್ಲ. ಹೆಡ್ ಬರ್ತಾ ಇಲ್ಲ ಅಂದ್ರೆ ಏನ್ ಬರ್ತಾ ಇದೆ? ಟೇಲ್ ಬರ್ತಾ ಇದೆ. ಇಲ್ಲೂ ಹೆಡ್ ಬರ್ತಾ ಇಲ್ಲ ಅಂದ್ರೆ ಟೇಲ್ ಬರ್ತಾ ಇದೆ. ನಾಟ್ ಹೆಡ್ ಮೀನ್ಸ್ ಇಟ್ ಇಸ್ tails. Correct? So iದೇನಾಗುತ್ತೆ? This will be the complementary event for this event P of H.
ಆಯ್ತಾ? ಅರ್ಥ ಆಯ್ತಾ ಕಾಂಪ್ಲಿಮೆಂಟರಿ ಇವೆಂಟ್ ಅಂದ್ರೆ ಏನಂತ? ಇದು ಅಕ್ಕರ್ ಆಗ್ಬೇಕಾದ್ರೆ ಇದು ಅಕ್ಕರ್ ಆಗೋದಿಲ್ಲ. ಯಾವ್ದು ಅಕ್ಕರ್ ಆಗೋದಿಲ್ಲ ಅಲ್ವಾ, ಅದನ್ನ ನಾವು ಕಾಂಪ್ಲಿಮೆಂಟರಿ ಇವೆಂಟ್ ಆಫ್ ದ ಅಕರಿಂಗ್ ಇವೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕನ್ಕ್ಲೂಷನ್ ಆಗಿ ಏನ್ ಬರೀಬಹುದು, ಇಲ್ಲಿ ನೋಡಿ ಪಿ ಆಫ್ ಎಚ್. ಅದೇ ರೀತಿಯಲ್ಲಿ ಇಲ್ಲಿ ಯಾವ್ದನ್ನ ಬೇಕಾದ್ರೂ ತಗೊಳ್ಳೋಣ. ಓಕೆ, ಇದನ್ನ ತಗೊಳ್ಳೋಣ ಇವಾಗ, ಇಲ್ಲಿ ಇದನ್ನ ತಗೊಳ್ಳೋಣ. ಓಕೆ, ಪಿ ಆಫ್ ಹೆಚ್ ಬಾರ್ ವಿಲ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ, 1/2 ಪ್ಲಸ್ ಪಿ ಆಫ್ ಎಚ್ ಬಾರ್ ಅಂದ್ರೆ ಎಷ್ಟಾಗುತ್ತೆ, 1/2 ವಿಚ್ ಇಸ್ ಈಕ್ವಲ್ ಟು 1. ಸೊ ಕನ್ಕ್ಲೂಷನ್ ಏನ್ ಬರ್ಬೋದು ಇಲ್ಲಿ, ನಾವು ಕನ್ಕ್ಲೂಷನ್ ಈ ರೀತಿ ಬರ್ಬೋದು, ಪಿ ಆಫ್ ಹೆಚ್ ಪ್ಲಸ್ ಪಿ ಆಫ್ ಹೆಚ್ ಬಾರ್ ವಿಲ್ ಬಿ ಈಕ್ವಲ್ ಟು 1. ಓಕೆ, ಇದು ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಇನ್ನೊಂದು ಯಾವ ಎಕ್ಸಾಂಪಲ್ ತಗೊಳ್ಳೋಣ, ರೋಲಿಂಗ್ ಅ ಡೈ. ಸೊ ಡೈಸ್ ಇದೆ ಅಲ್ವಾ, ಸ್ನೇಕ್ಸ್ ಅಂಡ್ ಲ್ಯಾಡರ್ಸ್ ಆಡ್ತೀವಲ್ಲ ಡೈಸ್, ಆ ಡೈಸ್ನ ರೋಲ್ ಮಾಡಿದಾಗ ಟಿ ಏನೇನು ಬರುತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಏನೇನು ಬರುತ್ತೆ, 1 2 3 4 5 6. ಎನ್ ಆಫ್ ಟಿ ಏನಾಗುತ್ತೆ ಹೇಳಿ ನೋಡೋಣ. ಇಲ್ಲಿ ಎನ್ ಆಫ್ ಟಿ ಬಂದ್ಬಿಟ್ಟು 6 ಆಗುತ್ತೆ. ಯಾಕಂದ್ರೆ 1 2 3 4 5 6 6 ಎಲಿಮೆಂಟ್ಗಳಿದಾವೆ. ಸೊ ಎನ್ ಆಫ್ ಟಿ ಬಂದ್ಬಿಟ್ಟು 6 ಆಗುತ್ತೆ. ಇವಾಗ ನಮ್ಗೇನ್ ಬೇಕು, ಲೆಟ್ ಅಸ್ ಟೇಕ್ ಈವೆಂಟ್ ಆಫ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಲೆಸರ್ ದ್ಯಾನ್ 5 ಬಟ್ ಗ್ರೇಟರ್ ದ್ಯಾನ್ 2. ಸೊ ಇದು ನಮಗೆ ಬೇಕಾಗಿರೋದು. ಇವಾಗ ನಾವು ಡೈಸ್ನ ರೋಲ್ ಮಾಡ್ತೀವಿ, ನಮಗೆ 2ಕ್ಕಿಂತ ಜಾಸ್ತಿ ಬೇಕು, ಆದರೆ 5ಕ್ಕಿಂತ ಕಡಿಮೆ ಬೇಕು. ಏನಾಗುತ್ತೆ ಪ್ರಾಬಬಿಲಿಟಿ ನೋಡಿ, 2ಕ್ಕಿಂತ ಜಾಸ್ತಿ ಇರಬೇಕು ಅಂದ್ರೆ ಯಾವ್ದು ನಂಬರ್ ಅದು 3 4. 5ಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಮತ್ತೆ 3 4. ಸೊ ಇವೆರಡು ನಂಬರ್ ನಮಗೆ ಬೇಕಾಗ್ತವೆ, ಕರೆಕ್ಟಾ? ಸೊ ಇಲ್ಲೇನು ಬರೀಬಹುದು, ವಿಚ್ ಇಸ್ ಈಕ್ವಲ್ ಟು ಎಷ್ಟು ನಂಬರ್ಗಳಿದಾವೆ, 2 ಇದಾವೆ. ಸೊ 2 ಡಿವೈಡೆಡ್ ಬೈ ಎಷ್ಟು ಟೋಟಲ್ ಇದಾವೆ, 6, ವಿಚ್ ಇಸ್ ಈಕ್ವಲ್ ಟು 1/3. ಓಕೆ, ಇವಾಗ ಇದೇನಾಯ್ತು, ಒಂದು ಇವೆಂಟ್ ಆಯ್ತು ವೇರ್ ದ ನಂಬರ್ ವಾಟ್ ಎವರ್ ನಮ್ಗೆ ಏನ್ ಬೇಕಿಲ್ಲಿ ದಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 2 ಬಟ್ ಲೆಸರ್ ದ್ಯಾನ್ 5. ಇವಾಗ ಇದ್ರ ಕಾಂಪ್ಲಿಮೆಂಟ್ ಬರಿಬೇಕಂದ್ರೆ ಯಾವ ರೀತಿ ಕಾಣಿಸುತ್ತೆ ಅದು ನೋಡಿ. ಸೊ ಪಿ ಆಫ್ 2 ಲೆಸರ್ ದ್ಯಾನ್ n ಲೆಸರ್ ದ್ಯಾನ್ 5 ಕಾಂಪ್ಲಿಮೆಂಟ್ ಅಂದ್ರೆ ವಿ ನೀಡ್ ಎ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 2 ಲೆಸರ್ ದ್ಯಾನ್ 5. ಕಾಂಪ್ಲಿಮೆಂಟ್ ಅಂದ್ರೇನು, ಅದನ್ನ ಬಿಟ್ಟು. ಸೊ ಅವೆರಡನ್ನ ಬಿಟ್ಟರೆ ಬೇರೆ ಯಾವ್ದೆಲ್ಲ ಇದೆ ನೋಡಿ, 1 2 3 4. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 4/6 ವಿಚ್ ಇಸ್ ನಥಿಂಗ್ ಬಟ್ 2/3. ಕರೆಕ್ಟ್? ಸೊ ಇಲ್ಲಿ ಕಾಂಪ್ಲಿಮೆಂಟ್ ಅಂದ್ರೆ ಏನಾಗ್ತಾ ಇದೆ, ಇಲ್ಲಿ ನೋಡಿ ಹೆಡ್ ಅಲ್ಲ ಅಂದ್ರೆ ಇಲ್ಲಿ ಏನ್ ಬರುತ್ತೆ, ಹೆಡ್ ಅಲ್ಲ ಅಂದ್ರೆ ಓಕೆ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಬರ್ದಿಲ್ವಾ ನಾನು ಇಲ್ಲಿ, ಹೆಚ್ ಕಾಮಾ ಟಿ, ಇದು ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಆಗುತ್ತೆ. ಸೊ ಹೆಡ್ ಅಲ್ಲ ಅಂದ್ರೆ ಮಿಕ್ಕಿದ ಯಾವ್ದಿದೆ, ಟೇಲ್. ಸೊ ಇದು ಹೆಡ್ ಅಲ್ಲ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ, ಇದು ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 2 ಲೆಸರ್ ದ್ಯಾನ್ 5. ಆ ನಂಬರ್ ಅಲ್ಲ ಅಂದ್ರೆ ನಾನು ಏನೇನು ಮಾಡಿದ್ದೀನಿ, ಬಾರ್ ಹಾಕಿದ್ದೀನಿ, ಅಂದ್ರೆ ಅದಲ್ಲ ಅಂದ್ರೆ ನಾಟ್ ದಿಸ್ ನಂಬರ್, ನಾಟ್ ಹೆಡ್ ಅಲ್ವಾ, ನಾಟ್ ದಿಸ್ ನಂಬರ್ ಆರ್ ಕಾಂಪ್ಲಿಮೆಂಟ್ ಆಫ್ ದಿಸ್ ಇವೆಂಟ್. ಸೊ ಅದೇನು ಬರುತ್ತೆ 2/3. ಇವಾಗ ಇವೆರಡನ್ನ ಆಡ್ ಮಾಡಿ. ಸೊ ಪಿ ಆಫ್ 2 ಲೆಸರ್ ದ್ಯಾನ್ n ಲೆಸರ್ ದ್ಯಾನ್ 5 ಪ್ಲಸ್ ಪಿ 2 ಲೆಸರ್ ದ್ಯಾನ್ n ಲೆಸರ್ ದ್ಯಾನ್ 5 ಬಾರ್. ಸೊ ಇದೆಷ್ಟು ಬಂತು ನಮಗೆ, 1/3. ಇದೆಷ್ಟು ಬಂತು ನಮಗೆ, 2/3. ಸೊ ಡಿನಾಮಿನೇಟರ್ ಸೇಮ್ ಆಗಿದೆ, ಆಡ್ ಅಪ್ ದ ನ್ಯೂಮರೇಟರ್ಸ್ 3/3 ವಿಚ್ ಇಸ್ ಈಕ್ವಲ್ ಟು 1. ವಿಚ್ ಮೀನ್ಸ್ ಈ ಫಾರ್ಮುಲಾ ನಾವು ಇಲ್ಲಿ ಏನು ನೋಡಿದೀವೋ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಬೇಸಿಕಲಿ ಇದನ್ನು ಯಾವ ರೀತಿ ಕನ್ಕ್ಲೂಡ್ ಮಾಡ್ಬೋದು, ದ ಸಮ್ ಆಫ್ ಅನ್ ಈವೆಂಟ್ ಆ್ಯಂಡ್ ಇಟ್ಸ್ ಕಾಂಪ್ಲಿಮೆಂಟ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಓಕೆ, ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಯಾವ ರೀತಿ ಕನ್ಕ್ಲೂಡ್ ಮಾಡ್ಬೋದು ಇದನ್ನ, ದ ಸಮ್ ಆಫ್ ಅನ್ ಈವೆಂಟ್ ಆ್ಯಂಡ್ ಇಟ್ಸ್ ಕಾಂಪ್ಲಿಮೆಂಟ್, ಈ ಈವೆಂಟಿನ ಕಾಂಪ್ಲಿಮೆಂಟ್ ಯಾವಾಗಲೂ ಯಾವ್ದಕ್ಕೆ ಸಮವಾಗಿರುತ್ತೆ, 1ಕ್ಕೆ ಸಮವಾಗಿರುತ್ತೆ. ಅರ್ಥ ಆಯ್ತಾ ಇದು? ಆಲ್ರೈಟ್, ಇದು ಕಾಂಪ್ಲಿಮೆಂಟರಿ ಈವೆಂಟ್ಸ್. ಮುಂದಕ್ಕೆ ನೋಡೋಣ. ನೆಕ್ಸ್ಟ್ ಏನಿದೆ, ಒಂದು ಚಿಕ್ಕ ಎಕ್ಸಾಂಪಲ್ ತೊಗೊಂಡಿದ್ದೀವಿ, ಎಕ್ಸಾಂಪಲ್ ನೋಡೋಣ. ಸಪೋಸ್ ವಿ ಥ್ರೋ ಅ ಡೈ ಒನ್ಸ್. ಓಕೆ, ಒಂದು ಡೈನ ಒಂದ್ಸತಿ ಬಿಸಾಕ್ತೀವಿ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಗ್ರೇಟರ್ ದ್ಯಾನ್ 4? ಸೊ ಇಲ್ಲಿ ಫಸ್ಟ್ ಸೊಲ್ಯೂಷನ್ ಏನು ಬರೀಬೇಕಂತ ಹೇಳಿದ್ದೀನಿ ನಾನು, ಏನು ತುಂಬ ಇಂಪಾರ್ಟೆಂಟ್ ಇಲ್ಲಿ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ನ ಬರೆಯೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ವಿಲ್ ಬಿ ಈಕ್ವಲ್ ಟು 1 2 3 4 5 and 6. ಸೊ ಇಲ್ಲಿ ಎನ್ ಆಫ್ ಟಿ ಅಂತ ಬರೀಬಹುದು, ಎನ್ ಆಫ್ ಟಿ ಇಸ್ ಈಕ್ವಲ್ ಟು 6. ಸಿಂಪಲ್. ಓಕೆ, ಸೊ ನಮ್ಗೆ ಏನ್ ಬೇಕೀಗ, ನಂಬರ್ 1 ಕ್ವಶನ್, ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಗ್ರೇಟರ್ ದ್ಯಾನ್ 4? ಸೊ ಕ್ವಶನ್ ನಂಬರ್ 1, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 4. ಸೊ ಈ ನಂಬರ್ ಯಾವ ರೀತಿ ಇರಬೇಕು, 4ಕ್ಕಿಂತ ಜಾಸ್ತಿ ಆಗಿರಬೇಕು. ಸೊ ಇವಾಗ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಲ್ಲಿ ನೋಡಿ, 4ಕ್ಕಿಂತ ಜಾಸ್ತಿ ಎಷ್ಟು ನಂಬರ್ಗಳಿದಾವೆ, 1 2. ಕರೆಕ್ಟ್? ಸೊ ಏನಂತ ಬರೀಬೇಕು, ಫೇವರೇಬಲ್ ಔಟ್ಕಮ್. ಓಕೆ, ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್. ಸೊ ಫೇವರೇಬಲ್ ಔಟ್ಕಮ್ ಎಷ್ಟಿದಾವೆ, 2. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ, 6. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1/3. ಸಿಂಪಲ್. ಕರೆಕ್ಟ್? ಇದು ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2 ಕೂಡ ಇದೆ. ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ಈವೆಂಟ್
ಸಾರಿ ವಾಟ್ ಇಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ಸೆಕೆಂಡ್ ಒನ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4. ಸೊ ಬೇಸಿಕಲಿ ಇದನ್ನು ಯಾವ ರೀತಿ ಬರೀಬಹುದು ಹೇಳ್ತೀನಿ ನೋಡಿ. ಓಕೆ, ಲೆಸ್ ದನ್ ಆರ್ ಈಕ್ವಲ್ ಟು 4. ಸೊ 4 ಕೂಡ ಇರಬಹುದು, 4ಗಿಂತ ಕಡಿಮೆ ಕೂಡ ಇರಬಹುದು. ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಲ್ಲಿ ಬನ್ನಿ ನೋಡಿ ಎಷ್ಟು ನಂಬರ್ಗಳಿದಾವೆ. 4 ಕೂಡ ಇರಬಹುದು, 1, 4 ಕೂಡ ಕಡಿಮೆ ಇರಬಹುದು, 1, 2, 3, 4. ಸೊ ಇದೇನಾಗುತ್ತೆ, ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ವಿಲ್ ಬಿ ಈಕ್ವಲ್ ಟು 4/6 ವಿಚ್ ಇಸ್ ಈಕ್ವಲ್ ಟು 2/3. ಇಲ್ಲಿ ನೀವೇನು ಗಮನಿಸಬೇಕಂದ್ರೆ ಹಿಯರ್ n ಇಸ್ ಗ್ರೇಟರ್ ದ್ಯಾನ್ 4, n 4ಗಿಂತ ಜಾಸ್ತಿ ಇರಬೇಕು, 4ಗೆ ಸಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೇನಾಗ್ತಾ ಇದೆ, n ಶುಡ್ ಬಿ ಲೆಸರ್ ದ್ಯಾನ್ 4, 4ಗಿಂತ ಕಡಿಮೆ ಇರಬಹುದು ಅಥವಾ 4ಗೆ ಸಮವಾಗಿರಬಹುದು. ಸೊ ಇದನ್ನ ನಾವು ಯಾವ ರೀತಿ ಬರೀಬಹುದು ಈಗ, ಕ್ಯಾನ್ ವಿ ರೈಟ್ ದಿಸ್ ಆಸ್ p ಆಫ್ n ಇಸ್ ಗ್ರೇಟರ್ ದ್ಯಾನ್ 4 ಕಾಂಪ್ಲಿಮೆಂಟ್. ಕರೆಕ್ಟ್, ಎರಡೂ ಒಂದೇ. n ಗ್ರೇಟರ್ ದ್ಯಾನ್ 4, ಈ ನಂಬರ್ನ ಬಿಟ್ಟು ಬೇರೆ ನಂಬರ್ನ ತಗೊಳ್ಳಿ ಅಂದ್ರೆ ಇವೆರಡು ನಂಬರ್ನ ಬಿಟ್ಟು ಬೇರೆ ನಂಬರ್ನ ತಗೊಂಡ್ರೆ ಏನ್ ಬರುತ್ತೆ ನಮಗೆ, 4/6 ಬರುತ್ತೆ. ಅದನ್ನ 2/3 ಅಂತ ಬರೀಬಹುದು. ಸೊ ಇವಾಗ ಇವೆರಡನ್ನ ಆಡ್ ಮಾಡಿದ್ರೆ, ಸೊ ದಿಸ್ ಇವೆಂಟ್ ಇಸ್ ಕಾಂಪ್ಲಿಮೆಂಟ್ ಟು ದಿಸ್ ಅಂಡ್ ದಿಸ್ ಇವೆಂಟ್ ಇಸ್ ಕಾಂಪ್ಲಿಮೆಂಟ್ ಟು ದಿಸ್. ಇವೆರಡು ಕಾಂಪ್ಲಿಮೆಂಟರಿ ಇವೆಂಟ್ಸ್ ಆಗ್ತವೆ ನೋಡಿ. ಅವೆರಡನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ, p ಆಫ್ n ಗ್ರೇಟರ್ ದ್ಯಾನ್ 4 ಪ್ಲಸ್ p ಆಫ್ n ಗ್ರೇಟರ್ ದ್ಯಾನ್ 4 ನಾಟ್. ದಿಸ್ ವಿಲ್ ಬಿ ಈಕ್ವಲ್ ಟು 1/3 plus 2/3 which is equal to 3/3 which is equal to 1, which means ನಾವು ನೋಡಿರೋ ಫಾರ್ಮುಲಾ ಹಿಂದ್ಗಡೆ ಯಾವ ಫಾರ್ಮುಲಾ ನೋಡಿದ್ವೋ ಆ ಫಾರ್ಮುಲಾ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಇಲ್ಲಿ what is the activity? Activity is rolling a die. What is the event? Event is getting a number greater than 4. What do we want? ಇವಾಗ greater than 4 ಬರಬೇಕು, ನಮಗೆ ಏನು ಬೇಕು, 5 ಬೇಕು, 6 ಬೇಕು ಅನ್ಕೊಳ್ಳಿ. ಸೊ ಅದು ನಮ್ಮ ಫೇವರೇಬಲ್ ಔಟ್ಕಮ್ ಆಗುತ್ತೆ, ಅದನ್ನ ಆಮೇಲೆ ನೋಡೋಣ. ಸೊ ಈವೆಂಟ್ ಬೇಸಿಕಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ನೋಡಿ, ಫೈಂಡ್ ದ ನಂಬರ್ ಗ್ರೇಟರ್ ದನ್ 4, ದಿಸ್ ಇಸ್ ಅ ಈವೆಂಟ್. ಇಲ್ಲೂ ಅಷ್ಟೇ, ಲೆಸ್ ದನ್ ಆರ್ ಈಕ್ವಲ್ ಟು 4, ದಿಸ್ ಇಸ್ ಆಲ್ಸೋ ಅನ್ ಈವೆಂಟ್. ಸೊ ವೆನ್ ವಿ ಗಾಟ್ 2 ಈವೆಂಟ್ಸ್, ಆಯ್ತಾ, ಒಂದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿದೆಯಾ ನೋಡಬೇಕು. ಅಕಸ್ಮಾತ್ ಆಗಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ಬಿಟ್ಟು ಅದನ್ನ 1 ಅಂತ ತೋರಿಸ್ಬೇಕು. ಅರ್ಥ ಆಯ್ತಾ ಕಾಂಪ್ಲಿಮೆಂಟರಿ ಈವೆಂಟ್ಸ್ ಅಂದ್ರೆ ಏನು ಅಂತ? ಆಲ್ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ, ಶೋರ್ ಆರ್ ಸರ್ಟನ್ ಈವೆಂಟ್ಸ್ ಅಂಡ್ ಇಂಪಾಸಿಬಲ್ ಈವೆಂಟ್ಸ್. ಇದು ತುಂಬಾ ಈಸಿ ಇದೆ, ಆಯ್ತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಡೈ ಎಕ್ಸಾಂಪಲ್ ನ ತಗೊಳ್ಳೋಣ. ಓಕೆ, ಸೊ ಡೈ ಎಕ್ಸಾಂಪಲ್ ತಗೊಂಡಿದ ತಕ್ಷಣ ಫಸ್ಟ್ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ನಂಬರ್ ಏನ, ವಾಟ್ ವಿಲ್ ಬಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್, 1 2 3 4 5 and 6. ಇದು ನಮ್ಮ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಇವಾಗ ಒಂದು ಈವೆಂಟ್ ಇದೆ, ಸೊ ದಟ್ ಈವೆಂಟ್ ಇಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 6. ಒಂದು ಈವೆಂಟ್ ಇದೆ, ಏನಿದೆ, ಡೈನ ರೋಲ್ ಮಾಡಿದಾಗ 6ಗಿಂತ ಕಡಿಮೆ ಒಂದು ನಂಬರ್ ಬರಬೇಕು ಅಂತ ಹೇಳಿದಾಗ ಬರುತ್ತಾ ನಂಬರು? 6ಗಿಂತ ಕಡಿಮೆ ಎಷ್ಟು ನಂಬರ್ಗಳಿದಾವೆ? 6 ನಂಬರ್ಗಳಿದಾವೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? 6 ಇದಾವೆ. ಓಕೆ, 6ಗಿಂತ ಕಡಿಮೆ ಆರ್ ಈಕ್ವಲ್ 6 ನಂಬರ್ಗಳಿದಾವೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಕೂಡ 6 ಇದಾವೆ. ಸೊ 6/6 ವಿಲ್ ಬಿ ಈಕ್ವಲ್ ಟು 1, ಪ್ರಾಬಬಿಲಿಟಿ 1 ಬಂತು. ಓಕೆ, ಇವಾಗ ಇಂಪಾಸಿಬಲ್ ಈವೆಂಟ್ ಅಂದ್ರೆ ಏನ್ ಗೊತ್ತಾ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 6. ಸೊ ನಮಗೆ ಇವಾಗ ಒಂದು ಡೈನ ರೋಲ್ ಮಾಡ್ತೀವಿ, ಆ ಡೈನ ರೋಲ್ ಮಾಡಿದಾಗ ನಮಗೆ 6ಗಿಂತ ಜಾಸ್ತಿ ಒಂದು ನಂಬರ್ ಬೇಕು. ವೆರಿ ಸಿಂಪಲ್, ಇಲ್ಲಿ 6 ವರೆಗೂ ಇದೆ. 6ಗಿಂತ ಜಾಸ್ತಿ ಯಾವ್ದಾದ್ರು ನಂಬರ್ಸ್ ಇದೆಯಾ? 6ಗಿಂತ ಜಾಸ್ತಿ ಯಾವ್ದು ನಂಬರ್ಗಳಿಲ್ಲ. ಸೊ ಯಾವ್ದು ನಂಬರ್ಗಳಿಲ್ಲ ಅಂದ್ರೆ ಏನ್ ಬರೀಬೇಕು ಇಲ್ಲಿ? 0. ಯಾಕಂದ್ರೆ ಯಾವ್ದು ನಂಬರ್ಗಳಿಲ್ಲ, ಏನಂತ ಬರೆಯೋಣ? ಇಲ್ಲಿ ಅಕಸ್ಮಾತ್ 7 ಇತ್ತು ಅನ್ಕೊಳ್ಳಿ, ಅವಾಗ ಇಲ್ಲಿ 1 ಅಂತ ಬರಿಬಹುದಾಗಿತ್ತು. ಆದ್ರೆ 6ಗೆ ಸ್ಟಾಪ್ ಆಗ್ತಾ ಇದೆ, 6 ಆದ್ಮೇಲೆ ಯಾವ್ದು ನಂಬರ್ ಇಲ್ಲ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? 6. ಸೊ 0 ಡಿವೈಡೆಡ್ ಬೈ 6 ಇಸ್ ನಥಿಂಗ್ ಬಟ್ 0. ಸೊ ದಿಸ್ ಆನ್ಸರ್ ಇಸ್ ಆಲ್ಸೋ ರೈಟ್, ಆಯ್ತಾ. ಸೊ ಇವಾಗ ಯಾವುದೇ ಒಂದು ಆಕ್ಟಿವಿಟಿಯಲ್ಲಿ ಅಥವಾ ಎಕ್ಸ್ಪೆರಿಮೆಂಟ್ ಅಲ್ಲಿ, ಈ ಕೇಸಲ್ಲಿ ಏನು ಆಕ್ಟಿವಿಟಿ ಆರ್ ಎಕ್ಸ್ಪೆರಿಮೆಂಟ್, ರೋಲಿಂಗ್ ಅ ಡೈ. ಇಲ್ಲಿ 2 ಇವೆಂಟ್ಸ್ ಕನ್ಸಿಡರ್ ಮಾಡಿದ್ವಿ. ಒಂದು ಇವೆಂಟ್ ಇಸ್ ಅ ನಂಬರ್ ವಿಚ್ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 6. ಇನ್ನೊಂದು ಇವೆಂಟ್ ಬಂದ್ಬಿಟ್ಟು ಆ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 6. ಸೊ ಡೈನ ರೋಲ್ ಮಾಡಿದಾಗ 6ಗಿಂತ ಕಡಿಮೆ ಯಾವ್ದಾದ್ರು ನಂಬರ್ ಬರಕ್ಕೆ ಸಾಧ್ಯನಾ? 100% ಬರುತ್ತೆ. ಬೇಕಾದ್ರೆ ನೀವು ರೋಲ್ ಮಾಡ್ಬಿಟ್ಟು ನೋಡಿ. ಸೊ ಇಂಥ ಈವೆಂಟ್ಗಳಿಗೆ, ಈ ಈವೆಂಟ್ಗೆ ನಾವೇನಂತ ಕರಿತೀವಿ? ಶೋರ್ ಆರ್ ಸರ್ಟನ್ ಈವೆಂಟ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಈವೆಂಟ್ ಏನ್ ಬರ್ತಿದೀವಿ ನೋಡಿ, ಇದು 100% ಆಗುತ್ತೆ. ಡೈನ ರೋಲ್ ಮಾಡಿದಾಗ 100% ಒಂದು ನಂಬರ್ ಬರುತ್ತೆ. ಆ ನಂಬರ್ 100% 6ಗಿಂತ ಕಡಿಮೆ ಅಥವಾ 6ಗೆ ಈಕ್ವಲ್ ಆಗಿರುತ್ತೆ. ಸೊ ಇಂಥ ಈವೆಂಟ್ಗಳಿಗೆ ನಾವೇನಂತ ಕರಿತೀವಿ? ಶೋರ್ ಈವೆಂಟ್ಸ್. ಈ ಶೋರ್ ಆರ್ ಸರ್ಟನ್ ಇವೆಂಟ್ಸ್ಗೆ ಪ್ರಾಬಬಿಲಿಟಿ ಯಾವಾಗಲೂ ಎಷ್ಟಿರುತ್ತೆ? ನ್ಯಾಪ್ ಕಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಫಾರ್ ಶೋರ್ ಆರ್ ಸರ್ಟನ್ ಇವೆಂಟ್ಸ್ ದ ಪ್ರಾಬಬಿಲಿಟಿ ಇಸ್ ಆಲ್ವೇಸ್ ಈಕ್ವಲ್ ಟು 1. ಫಾರ್ ವಿಚ್ ಟೈಪ್ ಆಫ್ ಇವೆಂಟ್ಸ್? ಫಾರ್ ಶೋರ್ ಆರ್ ಸರ್ಟನ್ ಇವೆಂಟ್ಸ್. ಅದೇ ಇವಾಗ ಇಂಪಾಸಿಬಲ್ ಇವೆಂಟ್ ಅಂದ್ರೆ ಏನು? ಮತ್ತೆ ಡೈನ ರೋಲ್ ಮಾಡಿದ್ದೀವಿ, ಆದ್ರೆ ನಮಗೆ ಈ ಸತಿ ನಂಬರ್ ವಿಚ್ ಇಸ್ ಗ್ರೇಟರ್ ದನ್ 6 ಬರಬೇಕು. ಆದ್ರೆ ಇಲ್ಲಿ ನಂಬರ್ 6ಗೆ ಎಂಡ್ ಆಗ್ತಾ ಇದೆ, 7 ಇಲ್ಲ. ಸೊ ಇಲ್ಲೇನಾಗುತ್ತೆ? 0 ಡಿವೈಡೆಡ್ ಬೈ 6 ವಿಚ್ ಇಸ್ ಈಕ್ವಲ್ ಟು 0. ಸೊ ಇದಕ್ಕೆ ಏನಂತ ಕರಿತೀವಿ ನಾವು? ಇಂಪಾಸಿಬಲ್ ಇವೆಂಟ್.
ಅಂದ್ರೆ ಒಂದು ಡೈನ ರೋಲ್ ಮಾಡಿದಾಗ 7 ಬರೋದಕ್ಕೆ ಸಾಧ್ಯ ಇಲ್ಲ. ಕರೆಕ್ಟಾ? ಅದೇ ರೀತಿಯಲ್ಲಿ ಒಂದು ಡೆಕ್ ಆಫ್ ಕಾರ್ಡ್ಸ್ ಅಲ್ಲಿ ಅಥವಾ ಒಂದು ಕಾಯಿನ್ ನ ಟಾಸ್ ಮಾಡಿದಾಗ ನಮಗೆ ಹೆಡ್ಸ್ ಅಂಡ್ ಟೇಲ್ಸ್ ಎರಡು ಬರಕ್ ಸಾಧ್ಯನಾ? ಎರಡೂ ಬರಕ್ ಸಾಧ್ಯ ಇಲ್ಲ. ಎರಡೂ ಬರಕ್ ಸಾಧ್ಯ ಇಲ್ಲ. ಕರೆಕ್ಟ್? ಅಥವಾ ಮಧ್ಯದಲ್ಲಿ ನಿಂತ್ಕೊಳ್ಳಕ್ ಸಾಧ್ಯನಾ? ಮಧ್ಯದಲ್ಲಿ ನಿಂತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಇಂಥ ಈವೆಂಟ್ಗಳು ಆರ್ ಇಂಥ ಈವೆಂಟ್ಗಳಿಗೆ ನಾವೇನಂತ ಕರಿತೀವಿ? ಇಂಪಾಸಿಬಲ್ ಈವೆಂಟ್. ಅಂದ್ರೆ ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಾ? ಅಂಡ್ ದ ಈವೆಂಟ್ಸ್ ವೇರ್ ದ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು 0, ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಇಂಪಾಸಿಬಲ್ ಈವೆಂಟ್. ಸೊ ಯಾವ ಇಂಪಾಸಿಬಲ್ ಈವೆಂಟ್ ಆಗೋದಕ್ಕೆ ಸಾಧ್ಯ ಇರಲ್ವೋ ಅಂತ ಈವೆಂಟ್ಗಳಿಗೆ ಪ್ರಾಬಬಿಲಿಟಿ ಎಷ್ಟಿರುತ್ತೆ? 0 ಅಂತ ಇರುತ್ತೆ. ಓಕೆ, ಹೇಗೆ 0 ಬಂತು? ಇಲ್ಲಿ ವರ್ಕ್ ಮಾಡಿದ್ದೀನಿ ನೋಡಿ. ಕರೆಕ್ಟ್? ಇಷ್ಟು ನೋಡ್ಕೋಬೇಕು. ಸೊ ಸರ್ಟನ್ ಆರ್ ಶೋರ್ ಈವೆಂಟ್ಸ್ ಪ್ರಾಬಬಿಲಿಟಿ 1, ಇಂಪಾಸಿಬಲ್ ಈವೆಂಟ್ಸ್ ಪ್ರಾಬಬಿಲಿಟಿ ಇಸ್ 0. ಓಕೆ, ಆಲ್ ರೈಟ್. ನೆಕ್ಸ್ಟ್ ನೋಡೋಣ, ರೇಂಜ್ ಆಫ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್. ಸೊ ಇವಾಗ ಪ್ರಾಬಬಿಲಿಟಿ ಜಸ್ಟ್ ನಾವು ನೋಡಿದ್ದೀವಿ. ಓಕೆ, ಸರ್ಟನ್ ಆರ್ ಶೋರ್ ಈವೆಂಟ್ಗೆ ಎಷ್ಟಿತ್ತು? ಶೋರ್ ಈವೆಂಟ್ಗೆ ಪ್ರಾಬಬಿಲಿಟಿ ಎಷ್ಟಿತ್ತು? ಪ್ರಾಬಬಿಲಿಟಿ ಆಫ್ ಶೋರ್ ಈವೆಂಟ್ಗೆ 1 ಇತ್ತು. ಇಂಪಾಸಿಬಲ್ ಈವೆಂಟ್ಗೆ ಪ್ರಾಬಬಿಲಿಟಿ ಎಷ್ಟಿತ್ತು? 0 ಇತ್ತು. ಇದು ಆಗೋದೇ ಇಲ್ಲ, ಇದು 100% ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ರೇಂಜ್ ಆಫ್ ಪಿ ಆಫ್ ಇ? ಸೊ ಪಿ ಆಫ್ ಇ ವಿಲ್ ಲೈ, this will always be greater than 0 or lesser than or equal to 1. ಓಕೆ, ಇಲ್ಲೂ ಕೂಡ ಈಕ್ವಲ್ ಅಂತ ಹಾಕ್ಬೋದು, ಯಾಕಂದ್ರೆ ಇಲ್ಲಿ 0 ಬಂದಿದೆ ಅಲ್ವಾ, ವಿಚ್ ಇಸ್ ಈಕ್ವಲ್ ಟು 0. ಕರೆಕ್ಟ್? ಸೊ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಇ, ಅದರ ರೇಂಜ್ ಎಷ್ಟಿರುತ್ತೆ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆರ್ ಲೆಸರ್ ದೆನ್ ಆರ್ ಈಕ್ವಲ್ ಟು 1. ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನು ಅಂದ್ರೆ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಕೆನಾಟ್ ಬಿ ನೆಗೆಟಿವ್. ಪಾಯಿಂಟ್ ನಂಬರ್ 1 ಜ್ಞಾಪಕ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಈವೆಂಟ್ ಕೆನಾಟ್ ಬಿ ಗ್ರೇಟರ್ ದ್ಯಾನ್ 1, ಇದು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಇವೆರಡೂ ಕೂಡ ಆಗೋದಿಲ್ಲ. ಓಕೆ, ಪ್ರಾಬಬಿಲಿಟಿ ಆಫ್ ಈವೆಂಟ್ ವಿಲ್ ಆಲ್ವೇಸ್ ನಾಟ್ ಬಿ ಈಕ್ವಲ್ ಟು ಗ್ರೇಟರ್ ದ್ಯಾನ್ 1. ಓಕೆ, ಇದು 1 ಕಿಂತ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದನ್ನ ಈ ರೀತಿ ಬರೆಯೋ ಬದಲು ಹಿಂಗೆ ಬರೀಬಹುದು. ಪ್ರಾಬಬಿಲಿಟಿ, ಓಕೆ ಇಲ್ಲಿ ಬರೀತೀನಿ ನೋಡಿ, ಪ್ರಾಬಬಿಲಿಟಿ ಆಫ್ ಈವೆಂಟ್ ಇ ಕ್ಯಾನ್ ನೆವರ್ ಬಿ ಗ್ರೇಟರ್ ದ್ಯಾನ್ 1 ಅಂಡ್ ಪ್ರಾಬಬಿಲಿಟಿ ಆಫ್ ಈವೆಂಟ್ ಇ ಕ್ಯಾನ್ ನೆವರ್ ಬಿ ಲೆಸರ್ ದ್ಯಾನ್ 0. ಓಕೆ, ದೀಸ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್, ನೋಟ್ ದಿಸ್ ಡೌನ್. ಅದ್ರ ಜೊತೆಗೆ ಇದು ಕೂಡ ಇಂಪಾರ್ಟೆಂಟ್. ಓಕೆ, ಇಂಥ ಪ್ರಶ್ನೆಗಳನ್ನ ಎಲ್ಲಿ ಕೇಳ್ತಾರೆ ಗೊತ್ತಾ? MCQಗಳಲ್ಲಿ ಕೇಳ್ತಾರೆ, 1 ಮಾರ್ಕ್ ಕೇಳ್ತಾರೆ. ತುಂಬಾ ಸಿಂಪಲ್, ಇದನ್ನ ನೀವು ನೋಡಿ ಜ್ಞಾಪಕ ಇಟ್ಕೊಳ್ಳಿ ಸಾಕು. ಓಕೆ, 1 ಮಾರ್ಕ್ ನಿಮ್ಗೆ ಈಸಿಯಾಗಿ ಬರುತ್ತೆ. ಆಲ್ ರೈಟ್. ಓಕೆ, ಸೊ ಇಲ್ಲಿಗೆ ಇಂಟ್ರಡಕ್ಷನ್, ಟರ್ಮಿನಾಲಜೀಸ್, ಫಾರ್ಮ್ಯುಲಾಸ್, ರೇಂಜ್, ಕಾಂಪ್ಲಿಮೆಂಟರಿ ಇವೆಂಟ್ಸ್, ಈಕ್ವಲಿ ಲೈಕ್ಲಿ ಔಟ್ಕಮ್ಸ್, ಇಷ್ಟೆಲ್ಲ ಕಾನ್ಸೆಪ್ಟ್ಸ್ನ ನೋಡಿದೀವಿ. ಈ ಕಾನ್ಸೆಪ್ಟ್ಸ್ನ ಇದೇ ಪ್ರಾಬಬಿಲಿಟಿಯ ಕಾನ್ಸೆಪ್ಟ್ಸ್ಗಳು. ಓಕೆ, ಇದ್ರ ಜೊತೆಗೆ ಬೇರೆ ಏನಾದರೂ ಕಾನ್ಸೆಪ್ಟ್ಗಳು ಮುಂದೆ ಬಂದರೆ ಅದು ಕೂಡ ನೋಡೋಣ. ಸೊ ಮುಂದೆ ಬೇರೆ ಕಾನ್ಸೆಪ್ಟ್ಗಳು ಬರ್ತಾ ಇದಾವೆ. ಡೈಸಿನ ಕಾನ್ಸೆಪ್ಟ್ ಬರ್ತಾ ಇದೆ, ಕಾರ್ಡ್ಸಿನ ಕಾನ್ಸೆಪ್ಟ್ ಬರ್ತಾ ಇದೆ, ಕಾಯಿನ್ಸಿನ ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಸೊ ಎಲ್ಲ ಕಾನ್ಸೆಪ್ಟ್ಸ್ನ ಕವರ್ ಮಾಡೋಣ. ಸೊ ರೇಂಜ್ ಆಫ್ ಇ ಅಲ್ಲಿ ಇದು ಮತ್ತೆ ಇದನ್ನ ಜ್ಞಾಪಕಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಟಾಪಿಕ್ ನೋಡೋಣ ಯಾವ್ದು ಅಂತ. ಮುಂದಿನ ಟಾಪಿಕ್ ಬಂದ್ಬಿಟ್ಟು ಎಲಿಮೆಂಟರಿ ಈವೆಂಟ್ಸ್. ಏನಿದೆ ಎಲಿಮೆಂಟರಿ ಈವೆಂಟ್ಸ್ ಅಂದ್ರೆ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 2 ಎಕ್ಸಾಂಪಲ್ನ ಕೊಡ್ತೀನಿ. ಎಕ್ಸಾಂಪಲ್ ನಂಬರ್ 1. ಓಕೆ, ಅ ಕಾಯಿನ್ ಇಸ್ ಟಾಸ್ಡ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ h, t. ಕರೆಕ್ಟ್? ಇನ್ನೊಂದು ಎಕ್ಸಾಂಪಲ್, ಅ ಡೈ ಇಸ್ ರೋಲ್ಡ್, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 1, 2, 3, 4, 5, 6. ಇದೇನಿದು? ಇದು ನಮ್ಮ ಎಲಿಮೆಂಟರಿ ಈವೆಂಟ್ಸ್. ಇಲ್ಲಿ ಎಲಿಮೆಂಟರಿ ಈವೆಂಟ್ಸ್ ಅಂದ್ರೆ ಏನೇನು? ಎಲಿಮೆಂಟರಿ ಏನಂದ್ರೆ ಏನು? ಬೇಸಿಕ್. ಕರೆಕ್ಟ್? ಇವಾಗ ಈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಲ್ಲಿ 2 ಇದಾವೆ. ಆಯ್ತಾ? ಒಂದನ್ನು ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಅದು ನಮ್ಮ ಎಲಿಮೆಂಟರಿ ಇವೆಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಪಿ ಆಫ್ ಎಚ್ ಎಷ್ಟಾಗುತ್ತೆ? ಇಲ್ಲಿ ಪಿ ಆಫ್ ಎಚ್ ಇಸ್ ಈಕ್ವಲ್ ಟು 1/2. ಪಿ ಆಫ್ ಟಿ ಎಷ್ಟಾಗುತ್ತೆ? ಪಿ ಆಫ್ ಟಿ ಇಸ್ ಆಲ್ಸೋ ಈಕ್ವಲ್ ಟು 1/2. ಓಕೆ, ಹೆಚ್ ಇಸ್ ಅನ್ ಎಲಿಮೆಂಟರಿ ಈವೆಂಟ್. ಅದೇ ರೀತಿಯಲ್ಲಿ ಟಿ ಇಸ್ ಆಲ್ಸೋ ಅನ್ ಎಲಿಮೆಂಟರಿ ಈವೆಂಟ್. ಇಲ್ಲಿಗೆ ಬಂದ್ರೆ ಪ್ರಾಬಬಿಲಿಟಿ ಆಫ್ 1, ಪ್ರಾಬಬಿಲಿಟಿ ಆಫ್ 2, ಪ್ರಾಬಬಿಲಿಟಿ ಆಫ್ 3, ಪ್ರಾಬಬಿಲಿಟಿ ಆಫ್ 4, ಪ್ರಾಬಬಿಲಿಟಿ ಆಫ್ 5, ಪ್ರಾಬಬಿಲಿಟಿ ಆಫ್ 6 ಎಲ್ಲಾನು ಯಾವ್ದಕ್ಕೆ ಸಮವಾಗಿರುತ್ತೆ? 1/6ಗೆ ಸಮವಾಗಿರುತ್ತೆ. ಹೇಗೆ 1/6 ಸಮವಾಗಿರುತ್ತೆ? ಅರ್ಥ ಮಾಡ್ಕೊಳ್ಳಿ. ನಮ್ಗೇನು ಬೇಕು? 1 ಬೇಕು. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಲ್ಲಿ 1 ಎಷ್ಟಿದಾವೆ? 1 ಒಂದೇ ಒಂದಿದೆ. ಸೊ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 6. ಓಕೆ, ಇವಾಗ ಇಲ್ಲಿ ನೋಡಿ, ನಮಗೆ 4 ಬೇಕು. ಎಷ್ಟು 4ಗಳಿದಾವೆ ಇಲ್ಲಿ? ಒಂದೇ ಒಂದು 4 ಇದೆ. ಸೊ 1 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ 6 ಇದೆ, 6 ಅಂತ ಬರೀತೀನಿ. ನೆಕ್ಸ್ಟ್ ಇಲ್ಲಿ ನಮ್ಗೆ 6 ಬೇಕು ಅನ್ಕೊಳ್ಳಿ. ಎಷ್ಟು 6ಗಳಿದಾವೆ? ಒಂದೇ ಒಂದು 6 ಇದೆ. ಎಲ್ಲಿದೆ? ಇಲ್ಲಿದೆ ನೋಡಿ 6. ಆ 6 1 6 ಇದಾವೆ. ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದಾವೆ? 6. ಸೊ 1/6. ಸೊ ಒಂದು ಎಕ್ಸ್ಪೆರಿಮೆಂಟ್ನ ತಗೊಂಡಾಗ ಆ ಎಕ್ಸ್ಪೆರಿಮೆಂಟಲ್ಲಿ ತುಂಬಾ ಔಟ್ಕಮ್ಸ್ ಅಥವಾ ತುಂಬಾ ಈವೆಂಟ್ಸ್ ಬರೋದಕ್ಕೆ ಸಾಧ್ಯ ಇರ್ತವೆ. ಆ ಒಂದೊಂದು ಈವೆಂಟ್ಗೂ ನಾವೇನಂತ ಕರಿತೀವಿ ನೋಡಿ, ಇಷ್ಟು ಔಟ್ಕಮ್ಸ್ ಬರೋದಕ್ಕೆ ಸಾಧ್ಯ ಇದಾವೆ. ಈ ಒಂದೊಂದು ಈವೆಂಟ್ಗೂ ನಾವೇನಂತ ಕರಿತೀವಿ? ಎಲಿಮೆಂಟರಿ ಈವೆಂಟ್ ಅಂತ ಕರಿತೀವಿ. ಈ ಎಲಿಮೆಂಟರಿ ಈವೆಂಟ್ ಬಗ್ಗೆ ನೀವೇನು ತಿಳ್ಕೊಬೇಕಂದ್ರೆ, ನಾವು ಯಾವಾಗ ಎಲ್ಲ ಎಲಿಮೆಂಟರಿ ಈವೆಂಟ್ಸ್ನ ಆ್ಯಡ್ ಮಾಡ್ತೀವೋ ಅವಾಗ ಪ್ರಾಬಬಿಲಿಟಿ 1 ಆಗಿರುತ್ತೆ ಅಂತ. ಇವಾಗ ಇವೆರಡು ಎಲಿಮೆಂಟರಿ ಈವೆಂಟ್ನ ಆ್ಯಡ್ ಮಾಡೋಣ ನೋಡಿ. 1/2 + 1/2 ಇಸ್ 1. ಕರೆಕ್ಟ್? ಸೊ ಇಲ್ಲೇನಂತ ಬರೀಬಹುದು?
P of H plus P of T can be is equal to 1. ಕರೆಕ್ಟ್. ಅದೇ ರೀತಿಯಲ್ಲಿ ಇವಾಗ ಇಲ್ಲಿ ನೋಡಿ 1/6 ಆರ್ ಸರಿ ಇದಾವೆ. ಸೊ 1/6 ಇಂಟು 6 ವಿಚ್ ಇಸ್ ಈಕ್ವಲ್ ಟು 1 ಅಗೇನ್. ಕರೆಕ್ಟ್. ಸೊ ಇದನ್ನ ಯಾವ ರೀತಿ ಬರೀಬಹುದು? ವಿಚ್ ಇಸ್ ಈಕ್ವಲ್ ಟು P of 1 plus P of 2 plus until plus P of 6 will be equal to 1. ಕರೆಕ್ಟಾ? ಸೊ 1/6 plus 1/6 plus 1/6 ಆರ್ ಸತಿ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಎಲಿಮೆಂಟರಿ ಈವೆಂಟ್ಗಳ ಬಗ್ಗೆ ನೀವೇನು ತಿಳ್ಕೊಬೇಕಾಗಿದೆ? ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಆಕ್ಟಿವಿಟಿ ಮಾಡಿದಾಗ ಆ ಎಕ್ಸ್ಪೆರಿಮೆಂಟ್ ಅಥವಾ ಆಕ್ಟಿವಿಟಿಯಲ್ಲಿ ತುಂಬ ಔಟ್ಕಮ್ಗಳು ಅಥವಾ ತುಂಬ ಈವೆಂಟ್ಗಳು ಇರ್ತವೆ. ಆ ಒಂದೊಂದು ಈವೆಂಟ್ಗೂ ನಾವೇನಂತ ಕರಿತೀವಿ? ಎಲಿಮೆಂಟರಿ ಈವೆಂಟ್ ಅಂತ ಕರಿತೀವಿ. ಯಾವಾಗ ನಾವು ಎಲ್ಲ ಎಲಿಮೆಂಟರಿ ಈವೆಂಟ್ಸ್ನ ಆ್ಯಡ್ ಮಾಡ್ತೀವೋ ಅವಾಗ ಔಟ್ಕಮ್ ಅಥವಾ ಆ ಸಮ್ಮು ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಓಕೆ, ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು 1. ಇದು ಎಲಿಮೆಂಟರಿ ಈವೆಂಟ್ಗಳ ಬಗ್ಗೆ. ಸೊ ಇಲ್ಲಿಗೆ ಪ್ರಾಬಬಿಲಿಟಿಯ ಇಂಟ್ರಡಕ್ಷನ್, ಟರ್ಮಿನಾಲಜೀಸ್, ಫಾರ್ಮ್ಯುಲಾಸ್ ಇನ್ನೇನೇನು ನೋಡಿದ್ದೀವಿ ನಾವು. ಈಕ್ವಲಿ ಲೇಕ್ಲಿ ಔಟ್ಕಮ್ಸ್, ಕಾಂಪ್ಲಿಮೆಂಟರಿ ಈವೆಂಟ್ಸ್, ರೇಂಜ್ ಆಫ್ ಪಿ, ಎಲಿಮೆಂಟರಿ ಈವೆಂಟ್ಸ್, ಇದು ಫುಲ್ಲು ಇಂಟ್ರಡಕ್ಷನ್ ಅಥವಾ ಟರ್ಮಿನಾಲಜೀಸ್ನ ಕವರ್ ಮಾಡಿದ್ದೀವಿ. ಇಲ್ಲಿಗೆ ಇಂಟ್ರಡಕ್ಷನ್ ಪಾಠದ ಅಂತ್ಯ. ಮತ್ತೆ ನಮಗೆ ಮುಂದಿನ ಪಾಠ ಅಂದರೆ ಮುಂದಿನ ಟಾಪಿಕಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪರೀಕ್ಷೆ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.